ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರ್ತೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನಮ್ಮ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ಗೆ ಎಲ್ರಿಗೂ ಸ್ವಾಗತ. ಸುಸ್ತಾಗುತ್ತಾ ಅಲ್ಲ, ಸುಸ್ವಾಗತ. ಏನಪ್ಪ ಶುರು ಮಾಡ್ತಾನೆ ಜೋಕ್ಸ್ ಮಾಡ್ತಾ ಇದ್ದಾರೆ ಅನ್ಕೋತಾ ಇದ್ದೀರಾ? ಏನಿಲ್ಲ, ಕೆಲವೊಂದಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಬೆಳಗ್ಗೆಯಿಂದನೂ ಕೆಲವೊಂದು ಸಂದರ್ಶನದ ವಿಡಿಯೋಗಳು ಮಾಡಬೇಕಾಗಿತ್ತು, ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಿಮಗೆ ಉಪಯುಕ್ತವಾದಂಥ, ಅದರಲ್ಲೂ ಕೂಡ ನಮ್ಮ ಮಹಿಳೆಯರಿಗೆ ಬೇಕಾದಂಥ ಮಾಹಿತಿ ಸಿಗುವಂತಹ ಕೆಲವೊಂದಷ್ಟು ವಿಡಿಯೋಗಳು ಮಾಡೋದಿತ್ತು. ಅದರೆಲ್ಲ ಪ್ರಿಪ್ರೇಷನ್ ಆಯಿತು, ವಿಡಿಯೋಗಳಾಯಿತು. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ನಮ್ಮ ಮನೆ ರುಚಿ ಇನ್ ಬೊಂಬೆನಾಡು ಚಾನಲಲ್ಲಿ ಬರುತ್ತೆ, ನೀವು ಕೂಡ ನೋಡ್ತೀರಾ. ಏನಪ್ಪ ವಿಷಯಗಳ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಇವತ್ತು ನಿಮ್ಮ ಜೊತೆ ಮಾತಾಡೋಕ್ಕೆ ಕೂತಿದ್ದೀನಿ. ಅಂದರೆ ನಾನು ಇದೇ ಮನೆ ರುಚಿ ಇನ್ ಬೊಂಬೆನಾಡು ಚಾನಲ್ ಶುರು ಮಾಡಿ 5 ತಿಂಗಳ ಹಿಂದೆ ಶುರು ಮಾಡಿದ್ದು. ನನ್ನ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು. ನೀವೆಲ್ಲೇ ಇರಿ, ಯಾವ ಊರಲ್ಲಾದರೂ ಇರಿ, ಕೆಲಸ ನಾನು ನಿಮಗೆ ಕೊಡ್ತೀನಿ, ಕೆಲಸದ ಬಗ್ಗೆ ಮಾಹಿತಿ ಕೊಡ್ತೀನಿ ಅನ್ನೋ ವಿಡಿಯೋನ ನಾನು ಮಾಡಾಕಿದ್ದೆ. ಅದೇ ರೀತಿ ನಾನು ಕೊಟ್ಟಿದ್ದೀನಿ ಕೂಡ, ಕೆಲವ್ರಿಗೆ ಫ್ರ್ಯಾಂಚೈಸಿನೂ ಮಾಡಿಕೊಟ್ಟಿದ್ದೀನಿ. ಅದು ಒಂದು ಸಿಂಗಲ್ ರುಪಿ ನಾನು ಯಾರ ಹತ್ರನೂ ಅಮೌಂಟ್ ಈಸ್ಕೊಳ್ದೇನೆ ನಾನು ಹೇಗೆ ಆ ವಿಡಿಯೋದಲ್ಲಿ ಹೇಳಿದ್ನೋ ಅದೇ ಥರ ನಾನು ಮಾಡಿಕೊಟ್ಟಿದ್ದೀನಿ. ಅವರೆಲ್ಲ ಮಾತಾಡಿರೋದನ್ನು ಕೂಡ ನೀವು ಕೆಲವೊಂದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಕೆಲವೊಂದಷ್ಟು ವಿಡಿಯೋಗಳನ್ನ ನಾನೇ ಹಾಕಿಲ್ಲ, ಯಾಕೆಂದರೆ ಅವರು ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿರ್ತಾರೆ. ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ಆ ವಿಡಿಯೋಗಳನ್ನ ನಾನು ಹಾಕಿಲ್ಲ. ಯಾಕೆಂದರೆ ಹ್ಯಾಪಿ ಮೂಮೆಂಟನ್ನು ನಾವೆಲ್ಲರ ಜೊತೆನೂ ಹಂಚ್ಕೋಬೋದು. ಈ ಏನಂತಾರೆ, ಅವರು ದುಃಖನ ಹಂಚ್ಕೊಳ್ಳುವಾಗ ಅದನ್ನು ನಾನು ಅಷ್ಟಾಗಿ ಹಂಚ್ಕೊಳ್ಳೋಕ್ಕೆ ನಾನೇ ಪರ್ಸ್ನಲಿ ಇಷ್ಟಪಡಲಿಲ್ಲ. ಅದಕ್ಕೋಸ್ಕರ ಆ ವಿಡಿಯೋಗಳನ್ನ ನಾನು ಆದಷ್ಟು ಅವಾಯ್ಡ್ ಮಾಡಿದೆ, ಹಾಕಕ್ಕೆ ಹೋಗಲಿಲ್ಲ. ಅದೊಂದು ವಿಚಾರ ಆಯಿತು. ನಾನು ಮಾಡಿದಾಗೇ ನಾನೇನು ಜನವರಿ ಇಲ್ಲ ಫೆಬ್ರವರಿಲಿ ಅನ್ಕೋತೀನಿ ಆ ವಿಡಿಯೋನ ಹಾಕಿದ್ದು. ಏನಂತ ನಾನು ಹಾಕಿದ್ದೆ, ನೀವೆಲ್ಲಾದರೂ ಇರಿ, ಏನಾದರೂ ಕೆಲಸ ಮಾಡ್ತಿದ್ರಿ, ನನಗೊಂದು DM ಮಾಡಿ, ನಾನು ನಿಮಗೆ ಇಂತಿಷ್ಟು ಕೆಲಸಗಳನ್ನ ಕೊಡ್ತೀನಿ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು, ಸಾಕಷ್ಟು ಜನ ಮೆಸೇಜ್ ಮಾಡಿದ್ರು. ಸಾಕಷ್ಟು ಕಡೆಗೆ ನಾನು ಹೋಗಿ ಬಂದಿದ್ದೀನಿ ಕೂಡ, ನೀವು ನೋಡಿದ್ದೀರಾ ಅದನ್ನೆಲ್ಲ. ಅಷ್ಟು ಆ ಒಂದು ವಿಡಿಯೋ ಅಷ್ಟು ಮಟ್ಟಕ್ಕೆ ಹೋಗಿ ಅಷ್ಟು ನನಗೆ ಜನಗಳು ಸಿಕ್ಕಿದ್ರು ಅಂದರೆ ತುಂಬಾ ಅದು ಖುಷಿ ಕೊಡುವಂಥ ವಿಷಯ. ಯಾಕೆಂದರೆ ನಾನು ಅದನ್ನು ನಿರೀಕ್ಷೆನೂ ಕೂಡ ಮಾಡಿರಲಿಲ್ಲ. ಇಷ್ಟು ಜನ ಸ್ವೀಕರಿಸ್ತಾರೆ ನನ್ನ ಐಟಮ್ಗಳನ್ನಾಗಲಿ, ನನ್ನನ್ನಾಗಲಿ ಬರಮಾಡ್ಕೋತಾರೆ. ಮತ್ತು ಒಂದು ಯೋಚನೆನೂ ಕೂಡ ನನಗಿರಲಿಲ್ಲ. ಆ ವಿಡಿಯೋ ಮಾಡಿ ಹಾಕ್ಬೇಕಾದ್ರೆ ಜನರಲಿ ನನ್ನಲ್ಲಿ ಆ ಯೋಚನೆ ಇತ್ತು, ಏನು ಈ ರೀತಿ ಮಾಡಬೇಕು ಅನ್ನೋ ಯೋಚನೆ ಇತ್ತು. ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೆ. ಇಷ್ಟೊಂದು ವ್ಯೂಸ್ ಬರುತ್ತೆ, ಇಷ್ಟೊಂದು ಜನ ಕಾಲ್ ಮಾಡ್ತಾರೆ, ಇಷ್ಟೊಂದು ಜನ ನಾನು ಭೇಟಿ ಮಾಡ್ತೀನಿ, ಇಷ್ಟು ಜನ ನನಗೆ ಸಿಗ್ತಾರೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ನನಗೆ ಖಂಡಿತ ಇರಲಿಲ್ಲ. ಯಾಕೆಂದರೆ ಅದೊಂದು ವಿಡಿಯೋ ನಿಜಕ್ಕೂ ನನ್ನ ಲೈಫ್ನೇ ಒಂದು ಟರ್ನಿಂಗ್ ಪಾಯಿಂಟ್ ಥರ ಮಾಡಿಬಿಡ್ತು. ಎಷ್ಟು ಬೆಳಗ್ಗೆ ಎದ್ದರೆ ನನ್ನ ಕೆಲಸ ಏನದು, ಫ್ಯಾಕ್ಟ್ರಿಗೆ ಹೋಗು, ಪದಾರ್ಥಗಳನ್ನು ರೆಡಿ ಮಾಡು, ನನಗೆ ಗೊತ್ತಿರೋ ಕಡೆ ಕೊಡು, ಅಷ್ಟು ಮಾತ್ರ ನಾನು ಸೀಮಿತವಾಗಿ ಕೆಲಸ ಮಾಡ್ತಿದ್ದೆ. ಆದರೆ ಅದೊಂದು ವಿಡಿಯೋಯಿಂದ ನೀವು ನಂಬಲ್ಲ, ಶಿವಮೊಗ್ಗ, ಹಾಸನ, ದಾವಣಗೆರೆ, ಮತ್ತು ಚಿಕ್ಕಮಗಳೂರು, ಕುಂದಾಪುರ, ನಮ್ಮ ಇಡೀ ಬೆಂಗಳೂರು, ಮೈಸೂರು, ಈ ಕಡೆಯಿಂದೆಲ್ಲ ಫೋನ್ ಬರುತ್ತೆ. ಅಷ್ಟು ಜನ ನಾನು ಭೇಟಿ ಮಾಡ್ತೀನಿ, ಅಷ್ಟು ಜನ ನನ್ನ ಪ್ರಾಡಕ್ಟ್ಸ್ ತಗೋತಾರೆ. ಮತ್ತು ಅವರಲ್ಲಿರುವಂಥ ಅವರೇನು ಇದು ಮಾಡ್ತಾರೆ ಅದನ್ನು ನಾನು ತಗೋತೀನಿ, ನನ್ನ ಫ್ರ್ಯಾಂಚೈಸಿಗಳು ಕೊಡ್ತೀನಿ. ಅದೊಂದು ಸಣ್ಣ ಥಾಟು ನನ್ನಲ್ಲಿರಲಿಲ್ಲ, ಆ ಸಣ್ಣ ಯೋಚನೆನೂ ನನ್ನಲ್ಲಿರಲಿಲ್ಲ. ನಾನು ಅದೊಂದು ವಿಡಿಯೋನ ತುಂಬ ಅದು ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟ್ ಕೊಟ್ಟಂಥ ಒಂದು. ಮತ್ತು ಇನ್ನೊಂದು ಮಾಡಾಕ್ತೆ, ಅದು ಅಷ್ಟೇ ಚೆನ್ನಾಗೇ ಏನಾಯಿತು, ವ್ಯೂಸ್ ಆಯಿತು. ಅಷ್ಟು ಜನ ನನಗೆ ಸಿಕ್ಕಿದ್ರು. ಅಷ್ಟು ಜನದಲ್ಲಿ ಇವಾಗ ಒಂದು 30ರಿಂದ 40 ಜನ ನನ್ನ ಜೊತೆಲಿ ಕೈಗೂಡಿಸಿ ನನ್ನ ದಾರಿಲಿ ಅವರೂ ಕೂಡ ನಡೀತಿದ್ದಾರೆ. ನಾವು ಕೂಡ ಎಲ್ಲರೂ ಸೇರಿ ಕೆಲಸ ಮಾಡ್ತಿದ್ದೀವಿ. ಅದು ತುಂಬ ಖುಷಿ ಕೊಡುವಂಥ ವಿಷಯ. ಇದನ್ನು ಹಂಚ್ಕೊಳ್ಳೇಬೇಕು ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ಎಲ್ಲರೂ ಇನ್ನೂ ಕೂಡ ಕೆಲವರು ಕಾಲ್ ಮಾಡಿದಾಗ ಏನು ಮಾಡೋದು ಮೇಡಮ್ ಅಂತಲೇ ಇರ್ತಾರೆ. ಏನು ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡೋದ್ರಲ್ಲೇ ಟೈಮ್ ಕಳೆಯೋ ಬದಲು ಏನು ಮಾಡಬಹುದು, ಮಾಡಿದ್ರೆ ಏನು ಸರಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಂತ ಹೇಳ್ತೀನಿ. ಅದನ್ನೇ ಆ ವಿಷಯದ ಬಗ್ಗೆನೇ ಮಾತಾಡಬೇಕು ಅಂತ ನಾನಿವತ್ತು ಈ ವಿಡಿಯೋ ಮಾಡ್ತಾ ಇರೋದು.
ದಯವಿಟ್ಟು ಫುಲ್ಲು ವಿಡಿಯೋ ನೋಡಿ. ಯಾಕೆ ಅಂತಂದರೆ ಕೆಲವ್ರು ಎಷ್ಟೊಂದು ಪ್ರಶ್ನೆಗಳು ಕೇಳ್ತಾರೆ. ಎಷ್ಟು ಜನಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂದರೆ ಆ ಪ್ರಶ್ನೆಗಳಿಗೆ ಒಂದೊಂದಕ್ಕೆ ಅರ್ಥನೇ ಇರಲ್ಲ ಗೊತ್ತಾ, ನಿಜವಾಗ್ಲೂ ಅರ್ಥನೇ ಇರಲ್ಲ. ಆ ಥರ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಈಗ ನೀವು ನೋಡಿದಾಗೇ ಅವ್ರು ಫೋನ್ ಮಾಡಿದಾಗ ಅವ್ರು ಬರೋಕ್ಕಾಗಲಿಲ್ಲ ಅಂದಾಗ ನನ್ನನ್ನು ನೋಡೋಕ್ಕೆ ನಾನೇ ಹೋಗ್ತೀನಿ, ನಾನೇ ಮಾತಾಡಿಸ್ತೀನಿ, ಬರ್ತೀನಿ. ಅವ್ರು ಯಾವ ರೀತಿ ತಯಾರು ಮಾಡ್ತಾರೆ ನೋಡ್ತೀನಿ. ಈಗ ಕೆಲವೊಂದು ಕಡೆ ಏನು ಹೇಳ್ತೀವಿ, ಅಲ್ಲಿ ಹೋದಾಗ ಕೆಲವರು ಫೋನ್ ಮಾಡಿರ್ತಾರೆ, ಅಲ್ಲಿ ನಾನು ಹೋದಾಗ ಕಾಲ್ ರಿಸೀವ್ ಮಾಡಲ್ಲ. ಸುಮಾರಷ್ಟು ಮೊದಲಂತೂ ನಾನು ಯಾಕಾದ್ರೂ ಈ ವಿಡಿಯೋ ಮಾಡಾಕ್ತೆ, ಏನು ಈ ಥರ ಕಾಲ್ ಮಾಡ್ತಾರೆ, ನಾನು ಆ ಲೊಕೇಶನ್ಗೆ ಹೋದಾಗ ಫೋನ್ ರಿಸೀವ್ ಮಾಡಲ್ಲ, ಆ ಥರ ಎಲ್ಲ ಆಗ್ಬಿಟ್ಟಿದೆ ಅನುಭವ. ಆವಾಗ ಸಖತ್ತು ಬೇಜಾರಾಗೋದು. ಇಲ್ಲಿವರೆಗೂ ಕರೆದು ಕಾಲ್ ರಿಸೀವ್ ಮಾಡಿದೆ, ನಾನು ಎಷ್ಟು ಅಲ್ಲಿಂದ ಬಂದಿರ್ತೀನಿ, ನಿಮ್ಮ ಲೊಕೇಶನ್ ಹುಡ್ಕೊಂಡು ಏನೋ ಒಂದು ಆಗುತ್ತೆ. ಹೌದು, ನನಗೂ ನನ್ನ ಕೆಲಸ ಆಗಬೇಕು, ನಿಮಗೂ ನಿಮ್ಮ ಕೆಲಸ ಆಗಬೇಕು, ಆದರೆ ಇಬ್ರಿಗೂ ಕೆಲಸ ಆಗಬೇಕಲ್ವಾ. ಫೋನೇ ರಿಸೀವ್ ಮಾಡದೆ ಹೋದರೆ ಯಾಕೆ ಈ ಥರ ಮಾಡ್ತಾರೆ, ಆ ಥರ ಎಲ್ಲ ಡಿಸಪಾಯಿಂಟ್ಮೆಂಟ್ ಆಗೋದು, ತುಂಬ ಬೇಜಾರಾಗೋದು. ಆದರೆ ಆಮೇಲೆ ಫಸ್ಟೇ ಫೋನ್ ಮಾಡಿದಾಗ ಹೇಳಿಬಿಡುವೆ ನಾನು ಬರ್ತೀನಿ, ಬರಲ್ಲ ಅಂತಲ್ಲ, ಬಂದು ನೀವೇನು ಮಾಡ್ತೀರಾ ನೋಡ್ತೀನಿ, ನನ್ನ ಪ್ರಾಡಕ್ಟ್ ಏನೇನಿದೆ ನಿಮ್ಗೆ ಹೇಳ್ತೀನಿ, ಹೇಳ್ಕೊಡ್ತೀನಿ. ಒಂದು ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ಒಂದು ತಯಾರಿಸೋದಾಗಿರ್ಬೋದು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ, ಹೇಳ್ಕೊಡಲ್ಲ ಅಂತಲ್ಲ. ಆದರೆ ನಾನು ಬಂದಾಗ, ನಿಮ್ಮ ಪ್ಲೇಸಿಗೆ ಬಂದಾಗ ನೀವು ದಯವಿಟ್ಟು ಕಾಲ್ ರಿಸೀವ್ ಮಾಡಿ ಅನ್ನೋದನ್ನು ಫಸ್ಟೇ ಹೇಳ್ಬಿಡ್ತಿದ್ದೆ. ಆಮೇಲೆ ಯಾರು ಜೆನ್ಯೂನಾಗಿ ಕರೀತಾರೆ, ಎಲ್ಲಿ ಹೋಗಬೇಕು ಅನ್ನೋದು ಒಂದು ತಿಂಗಳು ಹೋದ್ಮೇಲೆ ನನಗೂ ಕರೆಕ್ಟಾಗೋದು ಮೈಂಡ್ಗೆ ಗೊತ್ತಾಯಿತು. ಆಮೇಲೆ ಆ ಥರ ಶುರು ಮಾಡಿ ಇಲ್ಲಿವರೆಗೂ ತುಂಬ, ನೀವು ನಿಜ ಏನಂತಿರೋ ಗೊತ್ತಿಲ್ಲ, ತುಂಬ ಜನ ಈ ಒಂದು ಜರ್ನಿಲಿ ತುಂಬ ಒಳ್ಳೆಯದಾಗಿದೆ, ಅವ್ರಿಗೆ ಒಳ್ಳೆಯದಾಗುತ್ತೆ ಕೂಡ, ಮುಂದಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನನಗೆ ಅದನ್ನು ಯಾವ ರೀತಿ ವಿಡಿಯೋಗಳು ಮಾಡಬೇಕು, ಯಾವ ರೀತಿ ತೋರಿಸ್ಬೇಕು ಅನ್ನೋದು ಗೊತ್ತಾಗಲ್ಲ. ಕೆಲವರು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ, ಕೆಲವರು ಬರೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರ ನಾನೇ ಮಾತಾಡ್ತಾ ಇರ್ತೀನಿ. ಹಂಗಂತಲ್ಲ, ನೋಡೋಣ, ಮೇ ಬಿ ಮುಂದಿನ ದಿನಗಳಲ್ಲಿ ನನ್ನ ಟೀಮ್ ಎಲ್ಲನೂ ಒಂದು ಕಡೆ ಸೇರಿಸಿ ಭರ್ಜರಿಯಾಗಿ ಒಂದು ನಮ್ಮ ಮನೆ ರುಚಿ ಹೋಮ್ ಮೇಡ್ ಪ್ರಾಡಕ್ಟ್ಸ್, ನ್ಯಾಚುರಲ್ ಬ್ಯೂಟಿ ಕೇರ್ ಪ್ರಾಡಕ್ಟ್ಸಿಂದ ಒಂದು ದೊಡ್ಡದಾಗಿ ಅವ್ರಿಗೆಲ್ಲ ಒಂದು ಸೆಲೆಬ್ರೇಷನ್ ಥರ ಮಾಡಬೇಕು ಅಂತ ಒಂದು ಆಸೆ ಇದೆ. ನೋಡೋಣ, ಆ ದೇವ್ರ ಕೃಪೆ ಏನೇನಾಗುತ್ತೋ, ಯಾವ ಟೈಮ್ಗೆ ಏನಾಗಬೇಕು ಅದೇ ಅಲ್ವಾ ಆಗೋದು. ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಅಲ್ವಾ. ನೋಡೋಣ, ಅದು ಖಂಡಿತ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಕೆಲವ್ರಿಗೆ ಒಂದು ಸ್ವಲ್ಪ ಫೋನೇ ಮಾಡೋದೇ ನಾನೇ ಮರ್ತುಬಿಟ್ಟಿದ್ದೀನಿ ಪರ್ಸ್ನಲಿ. ಅವ್ರಿಗೂ ಎಲ್ಲರಿಗೂ ಫೋನ್ ಮಾಡಬೇಕು, ಮಾತಾಡಬೇಕು. ಅವ್ರನ್ನೂ ಕೂಡ ಇನ್ನೊಂದ್ಸಲಿ ಟ್ರೈನಪ್ ಮಾಡ್ತೀನಿ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹೇಗಾಗ್ಬಿಟ್ಟಿದೆ ಅಂದರೆ, ಬೆಳಗ್ಗೆ ಎದ್ದರೆ ಯಾರಿಗೇನು ಐಟಮ್ ಕೊಟ್ಟಿದ್ದೀನಿ, ಎಲ್ಲಿಂದ ಏನು ಐಟಮ್ ಬರಬೇಕು, ಮತ್ತು ಯಾರ್ಯಾರು ಫೋನ್ ಮಾಡಬೇಕು, ಎಲ್ಲೆಲ್ಲಿಗೆ ಹೋಗಬೇಕು, ಮತ್ತು ನನ್ನ ಯೂಟ್ಯೂಬ್ಗೆ ಯಾವ ವಿಡಿಯೋ ಮಾಡಬೇಕು, ಇನ್ಸ್ಟಾಗ್ರಾಮ್ಗೆ ಇದೇ ಥರ ರೋಟೀನ್ ಆಗಿಬಿಟ್ಟಿದೆ. ಕೆಲವಷ್ಟು ಜನ ಫೋನ್ ಮಾಡಿದಾಗ ಯಾಕೆ ನೀವು ಫೋನೇ ಮಾಡಲಿಲ್ಲ, ಅವತ್ತು ಮಾಡಿದವರು ಅಂದಾಗ ಅವ್ರು ಹೇಳೋದು ಒಂದೇ ಪ್ರಶ್ನೆ, ಮೇಡಮ್ ಅವ್ರು ಹೇಳೋದು ಒಂದೇ ಉತ್ತರ, ಮೇಡಮ್ ನಾವು ನೋಡ್ತಾ ಇರ್ತೀವಿ, ನೀವು ಬ್ಯುಸಿ ಇರ್ತೀರಲ್ವ, ಅದಕ್ಕೆ ನಾವು ಮಾಡಲಿಲ್ಲ, ನೀವೇ ಮಾಡಲಿ ಅಂತ ಸುಮ್ಮನಾಗ್ಬಿಟ್ವಿ ಅಂತಾರೆ. ಅಂದರೆ ಒಂದು ಯೋಚನೆ ಮಾಡ್ತೀನಿ ನಾನು ಅವಾಗ. ಬಟ್ ಅವ್ರು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರಲ್ವ. ಪಾಪ ಅವ್ರೇನೋ ಮಾಡ್ತಿರ್ತಾರೆ, ಕಾಲ್ ಮಾಡೇ ಮಾಡ್ತಾರೆ ಅನ್ನೋದನ್ನು ಒಂದು ಥಾಟ್ನ ಅವ್ರು ಇಟ್ಕೊಂಡು ನನಗಷ್ಟು ಯಾರೇ ಆದ್ರೂ ಪಾಪ ಫೋನ್ ಮಾಡೋಕ್ಕೆ ಸ್ವಲ್ಪ ಯೋಚನೆ ಮಾಡೇ ಮಾಡ್ತಾರೆ. ಅದರಲ್ಲೂ ಕೂಡ ಇನ್ನೊಂದು ನಂಬರು ಕೂಡ ಹಾಕಿದ್ದೆ, ಅವ್ರಿಗೆ ಯಾರೂ ಫೋನೇ ಮಾಡ್ತಾಯಿಲ್ಲ, ನನಗೇ ಮಾಡ್ತಾರೆ. ಮಾಡಿ ನಾನು ಖಂಡಿತ ಮಾತಾಡ್ತೀನಿ. ನನಗೂ ಖುಷಿನೇ, ನೀವು ಫೋನ್ ಮಾಡಿ ನಾನು ಮಾತಾಡೋದ್ರಿಂದ ನನಗೂ ಖುಷಿನೇ, ಮಾತಾಡ್ತೀನಿ. ಅದಕ್ಕೆ ಇದನ್ನೆಲ್ಲ ಹೇಳಬೇಕು. ಯಾಕೆಂದರೆ ಒಂದು ಹೇಳೋದ್ರಿಂದ ನಿಮ್ಮಲ್ಲೂ ಒಂದು ಎನರ್ಜಿ ಬರಲಿ. ಯಾರ ಕೈಲೂ ಏನೂ ಆಗಲ್ಲ ಅಂತಿಲ್ಲ, ಎಲ್ಲನೂ ಸಾಧ್ಯ. ನಿಜವಾಗ್ಲೂ ನಾವು ಮನಸ್ಸು ಪಟ್ಟರೆ ಎಲ್ಲನೂ ಸಾಧ್ಯ. ನಾನು ಎಲ್ಲ ಕಡೆ ನಾನು ಬೈಕಲ್ಲಿ ಓಡಾಡುವಾಗ ಕೇಳ್ತಾರೆ, ಬೈಕಲ್ಲಿ ಓಡಾಡ್ತಿರಲ್ಲ ಮೇಡಮ್, ಅಲ್ಲಿಂದ ಬರ್ತಿರಲ್ವಾ, ಬೈಕಲ್ಲಿ ಓಡಾಡ್ತಿರಲ್ಲ, ರಿಸ್ಕ್ ಆಗಲ್ವಾ ನಿಮಗೆ ಅಂತ. ಹೌದು, ನಿಜವಾಗ್ಲೂ ರಿಸ್ಕ್ ಆಗುತ್ತೆ. ಏನು ಗಾಡೀಲಿ ಬೆಂಗಳೂರು, ಚನ್ನಪಟ್ಟಣ, ಮದ್ದೂರು, ಮಂಡ್ಯ, ಇಲ್ಲಿ ಬಂದರೆ ಬೆಂಗಳೂರು ಫುಲ್ಲು ಸುತ್ತಬೇಕು ಅಂತಂದಾಗ ಕಷ್ಟನೇ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ಟೈಮ್ನ ನಾನು ಗಾಡೀಲಿ ಹೋಗೋದಕ್ಕೆ ಕ್ಯಾಚ್ ಮಾಡ್ತೀನಿ. ಯಾಕೆಂದರೆ ಕೆಲವು ಟೈಮಲ್ಲಿ ಬಸ್ಗಳು ಸಿಗಲ್ಲ, ಆಟೋಗಳು ಇನ್ ಟೈಮ್ ಬರಲ್ಲ. ಆಮೇಲೆ ಬಂದ್ರೂ
ನಾವು ಫೈನಾನ್ಷಿಯಲಿನೂ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ನಾನು ಗಾಡೀಲಿ ಓಡಾಡ್ತೀನಿ. ಯಾಕೆಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಂದ್ರೆ ನಾನು ಬಸ್ ಹತ್ತಬೇಕು, ಆಟೋ ಹತ್ತಬೇಕು, ಅದೇ ಕನ್ಫ್ಯೂಷನ್ ಅಲ್ಲ, ನನ್ನ ಟೈಮ್ ಅರ್ಧ ವೇಸ್ಟ್ ಆಗಿಬಿಡುತ್ತೆ ಅಂತ ನಾನು ಆಲ್ಮೋಸ್ಟ್ ಗಾಡೀಲೇ ಓಡಾಡ್ತೀನಿ. ಗಾಡೀಲೇ ಹೋಗ್ತೀನಿ, ಗಾಡೀಲೇ ಬರ್ತೀನಿ. ಯಾಕೆಂದರೆ ಟೈಮ್ ಕ್ಯಾಚ್ ಆಗಲಿ ನನಗೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇಷ್ಟೆಲ್ಲ ನಾನು ನಿಜವಾಗ್ಲೂ ಸರ್ಕಸ್ ಮಾಡ್ತಾಯಿದ್ದೀನಿ. ಆ ಥರ ವೀಡಿಯೋಗಳನ್ನ ನನಗೆ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಮಾಡಿ ನಿಮಗೆ ಖಂಡಿತ ಯಾವ ಥರ ನಾವು ರೋಟೀನು ಟೈಮ್ ಕ್ಯಾಚ್ ಮಾಡ್ಕೊಳ್ಳೋದಾಗಲಿ, 4 ಕಡೆ ಹೋಗೋದಾಗಲಿ, ಹಂಗಂತ ನಮ್ಮ ಮನೆ ಕೆಲಸ ಬಿಟ್ಬಿಟ್ಟು ಇದನ್ನೆಲ್ಲ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಮನೆ ಕೆಲಸ ಮಾಡೋದ್ರ ಜೊತೆಗೇ ನಾವು ಇದನ್ನೆಲ್ಲನೂ ಕೂಡ ನಾವು ನಿಭಾಯಿಸ್ಬೋದು. ಆ ಕೆಪಾಸಿಟಿ